ಗುಣಪಡಿಸೋರು ಯಾರಿದ್ದಾರೆ ಇಲ್ಲಿ? ಯಾರು ಇಲ್ವಲ್ಲ ಡಾಕ್ಟರ್? ಮೇಡಮ್ ಇಲ್ಲ, ಅವ್ರೇನು ನೋಡಿದ್ದಾರೆ, ಅವ್ರೇನು ಕೇಳಿದ್ದಾರೆ ನೋಡಿ. ನೀವು ಹೊರಗಡೆ ಇರಿ, ನಾನು 5 ನಿಮಿಷ ಬರ್ತೀನಿ. ಅಮ್ಮ, ಯಾಕೆ? ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಚಿಕ್ಕ ಯಜಮಾನ್ರು ಆರಾಮಿದ್ದಾರೆ ತಾನೆ? ಮತ್ತೆ ನೀವ್ಯಾಕೆ ಈ ರೀತಿ ಇದ್ದೀರಾ? ಪಾಪಿ ನಾನು. ಚಂದ್ರು ಇಂಥ ಸ್ಥಿತಿಲಿ ಇದ್ದಾನೆ ಅಂತ ಗೊತ್ತಿದ್ದು ಕೂಡ ಅವನ ಹತ್ರ ನನ್ನ ಮಗಳ ಬಗ್ಗೆ ಕೇಳಕ್ ಹೋಗಿದ್ದೆ. ಅವನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಗೊತ್ತಿದ್ರು ಅವನ ಹತ್ರ ನನ್ನ ಕಷ್ಟ ಹೇಳ್ಕೊಂಡೆ ಹೊರತು ಅವನ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನನ್ನ ಮಗಳು ಸಿಕ್ಕಿದ್ಲು ಅನ್ನೋ ಖುಷಿಲಿ ಅವನಿರೋ ಸ್ಥಿತಿನ ನಾನು ಮರ್ತೇ ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ಯಾರೋ ಮಾಡ್ತಿರೋ ತಪ್ಪನ್ನ ನಾನು ಮಾಡಿಬಿಟ್ಟೆ. ಅವನು ನನ್ನಿಂದ ಎಷ್ಟು ಆಘಾತ ಆಯ್ತು ಏನು. ಡಾಕ್ಟರ್, ಏನಾಯ್ತು ಇವ್ರಿಗೆ? ಚಿಕ್ಕ ಯಜಮಾನ್ರು ಹುಷಾರಾಗಿದ್ದಾರೆ ತಾನೆ? ರಾಧಿಕಾ ಅವರೇ, ಅವರು ಬೇರೆ ಏನನ್ನು ನೋಡಿ ಭಯಪಟ್ಟಿದ್ದಾರೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನೀವೇನಾದರೂ ಅವರಿಗೆ ಆತಂಕ ಆಗೋ ಪ್ರಶ್ನೆ ಕೇಳಿದ್ರ? ಇಲ್ಲ ಡಾಕ್ಟರ್, ನಾನು ನನ್ನ ಕಷ್ಟನ ಅವ್ರ ಹತ್ರ ಹೇಳ್ಕೊಂಡೆ ಅಷ್ಟೇ. ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಅವರು ಭಯ ಪಡುವಂಥದ್ದೇನೋ ನೋಡಿದ್ದಾರೆ, ಅಥವಾ ಬೇರೆ ಯಾರನ್ನು ನೋಡಿ ಭಯಪಟ್ಟಿದ್ದಾರೆ. ಇಲ್ಲ ಅಂದರೆ ಈ ರೀತಿ ಪಲ್ಸ್ ರೇಟ್ ವೀಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು 3 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಯಾರು ಬರೋದಕ್ಕೆ ಸಾಧ್ಯ ಹೇಳಿ? ಗೊತ್ತಿಲ್ಲ. ನನ್ನ ಪ್ರಕಾರ ಅವ್ರಿಗೆ ಆಕ್ಸಿಡೆಂಟ್ ಆದ ಘಟನೆ ನೆನಪಾಗಿದೆ, ಅಥವಾ ಭಯ ಆಗುವಂಥದ್ದೇನಾದರೂ ಕಂಡಿದೆ. ಇಲ್ಲ ಅಂದರೆ ನೀವು ಶಾಕ್ ಆಗಿರೋ ವಿಷಯ ಏನಾದರೂ ಹೇಳಿದ್ರ? ನೀವು ಆತಂಕ ಆಗೋ ವಿಚಾರ ಹೇಳದೇ ಇದ್ರೆ ಮತ್ತಿನ್ನೇನಿರಕ್ಕೆ ಸಾಧ್ಯ? ಹೇಳು ಶಾಂತನು, ಕೆಲಸ ಎಲ್ಲಿವರೆಗೂ ಬಂತು? ಅಮ್ಮ, ತುಂಬ ಕಷ್ಟ ಇದೆ ಇಲ್ಲಿ. ಅಂದ್ರೆ ಅಂದ್ರೆ ಎಲ್ಲರೂ ಇದ್ದಾರಮ್ಮ, ಆ ಕೆಲಸ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಚಂದ್ರ ಚೂಡ ಕಂಡ್ಬಿಟ್ಟಿದ್ದಾನೆ. ಸೌಪರ್ಣಿಕ ಮಗಳ ವಿಷಯ ಕೇಳ್ತಾ ಇದ್ರು, ಆದ್ರೆ
ಅವನಿಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದೇ ನಮಗೆ ಸಮಾಧಾನ. ಒಂದ್ ವೇಳೆ ಅವ್ನು ಹೇಳ್ಬಿಟ್ರೆ ಏನ್ ಮಾಡ್ತೀಯ ಆಗ? ಚಂದ್ರಚೂಡನ್ ಸಾವಿನ ಸುದ್ದಿ ಹೇಳ್ದೆ ಯಾರು ಮುಖ ತೋರಿಸ್ಬೇಡಿ ನನಗೆ. ನಾನು ಎಷ್ಟು ಆತಂಕದಲ್ಲಿದ್ದೀನಿ ಅಂತ ಗೊತ್ತಲ್ಲ? ಗೊತ್ತಿದೆ ಅಮ್ಮ. ಕೆಲಸ ಮಾಡಿ ಮುಗಿಸೋವರೆಗೂ ನನಗೆ ಕಾಲ್ ಮಾಡಬೇಡ, ನೀನು ಮುಖನೂ ತೋರಿಸ್ಬೇಡ. ಅಜಯ್ಗೂ ಹೇಳ್ಬಿಡು. ಹೇಳು ಅಜಯ್. ಯಾಕೆ ಸರ್ ಬೇಜಾರು ಮಾಡ್ಕೊಂಡಿದ್ದೀರಿ? ಏನ್ ತಮಾಷೆ ಮಾಡ್ತಾ ಇದೀಯಾ? ಸರಿಯಾಗಿ ಪ್ಲಾನ್ ಮಾಡದೆ ನನ್ನ ಲೈಫಲ್ಲಿ ಆಟ ಆಡ್ತಿದ್ಯಾ ನೀನು. ಈಗ ನೋಡು, ಆ ಚಂದ್ರಚೂಡ ಕಣ್ಬಿಟ್ಟಿದ್ದಾನೆ. ಹಾಗೆ ಕಣ್ಣು ಮುಚ್ಚಿಸ್ಬಿಡಿ ಸರ್. ಅಲ್ಲಿ ಇತ್ಕೊಂಡು ಹೇಳೋದಲ್ಲ, ಬಂದು ಹಾಸ್ಪಿಟಲಲ್ಲಿ ನೋಡು ಪರಿಸ್ಥಿತಿ ಹೇಗಿದೆ ಅಂತ. ಸರ್, ನಾನು ಇಲ್ಲಿ ಇದ್ಕೊಂಡೆ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ಬಿಡಿ. ಅಂದ್ರೆ ಸೀದಾ ಹೋಗಿ ಚಂದ್ರಚೂಡನ್ ಕಣ್ಮುಚ್ಚಿಸೋ ವ್ಯವಸ್ಥೆನ ನಾನು ಈಗಾಗಲೇ ಮಾಡಿದ್ದೀನಿ. ಏನ್ ಹೇಳ್ತಾ ಇದೀಯ ಅಜಯ್? ಚಂದ್ರಚೂಡ ಒಂಟಿಯಾಗಿ ಸಿಗ್ತಾನಾ? ಕಷ್ಟ ಇದೆ, ಮನೆಯವರೆಲ್ಲರೂ ಇದ್ದಾರೆ. ನೋಡಿ ಸರ್, ನನಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ ಚಂದ್ರಚೂಡನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇವತ್ತೇ ನಮ್ಗೆ ಒಳ್ಳೆ ದಿನ. ಒಂದು ವೇಳೆ ಅವರು ಅವನನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಮತ್ತೇನ್ ಮಾಡೋದು ಈಗ? ನೋಡಿ ಸರ್, ನಿಮ್ಗೆ ಎರಡೆರಡು ನಿಮಿಷ ಅವಕಾಶ ಸಿಕ್ಕಿದ್ರೆ ಸಾಕು, ನೀವು ಕೆಲಸ ಮಾಡಿ ಮುಗಿಸ್ಬಿಡ್ತೀರಲ್ವಾ? 2 ನಿಮಿಷ ಅಲ್ಲ ಅಜಯ್, 2 ಕ್ಷಣ ಸಾಕು. ಸರಿ, ಹಾಗಾದ್ರೆ ಈಗಲೇ ಹೋಗಿ ಅಲ್ಲಿ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾನು ಮಾಡಿದ್ದೀನಿ. ನೀನು ಏನು ಹೇಳ್ತಾ ಇದೀಯಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಹೋಗಿ ಸರ್, ನೀವು ಹೋಗಿ ನೋಡಿ. ನೀವು ಚಂದ್ರಚೂಡನ್ನ ಕೊಲೆ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿದ್ದೀನಿ. ನಿಜ ಹೇಳ್ತಾ ಇದೀಯಾ? ಹೋಗಿ ನೋಡಿ ಸರ್, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್ ಸರ್. ನಾನು ಅಪೂರ್ಣ ಮಾಡಿದ ಕೆಲಸನ ಈಗ ನೀವು ಸಂಪೂರ್ಣ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಹಾಂ, ಬಾಯ್ ಸರ್. ಚಂದ್ರಚೂಡನ್ನ ಕೊಲ್ಲೋದಕ್ಕೆ ಬೇಕಾದ ವ್ಯವಸ್ಥೆನ? ಏನದು? ಇವನು ಏನು ಮಾತಾಡ್ತಿದ್ದಾನೆ? ಏನು ವ್ಯವಸ್ಥೆ ಮಾಡಿದ್ದಾನೆ? ಡಾಕ್ಟರ್, ನಾವು ಚಿಕ್ಕೇಶ್ಮಾನ್ರನ್ನ ಆಶ್ರಮ ಕರ್ಕೊಂಡು ಹೋಗ್ತೀವಿ. ರಾಧಿಕಾ ಅವರೇ, ಈ ಪರಿಸ್ಥಿತಿನಲ್ಲಿ ಕರ್ಕೊಂಡು ಹೋಗೋದು ಬೇಡ ಅನಿಸ್ತಿದೆ. ಡಾಕ್ಟರ್, ನಾವು ಕೂಡ ಅವನ್ನ ಚೆನ್ನಾಗೇ ನೋಡ್ಕೋತೀವಿ. ಆಶ್ರಮದಲ್ಲಿ ಅವನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ. ನಾವು ಕೂಡ ಅವ್ನ ಕಣ್ಮುಂದೆನೇ ಇರ್ತೀವಿ. ಇಲ್ಲ ಅನ್ಬೇಡಿ. ಈ ಸಮಯದಲ್ಲಿ ಕಳಿಸ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಕೂಡ ಜೊತೆಲೇ ಇರ್ತೀನಿ, ಚೆನ್ನಾಗಿ ನೋಡ್ಕೋತೀವಿ. ನ್ಯಾಚುರಲ್ ಟ್ರೀಟ್ಮೆಂಟಿಂದ ಬೇಗ ವಾಸಿ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಪ್ಲೀಸ್ ಕಳಿಸ್ಕೊಡಿ. ಹಲೋ, ಹೇಳಿ ಗುರೂಜಿ. ಸರಿ ಗುರೂಜಿ. ಡಾಕ್ಟರ್, ಗುರೂಜಿ ಏನು ಹೇಳಿದ್ರು? ಗುರೂಜಿ ಹೇಳ್ತಾ ಇದ್ದಾರೆ, ನಾವು ಚೆನ್ನಾಗಿ ನೋಡ್ಕೋತೀವಿ, ಧೈರ್ಯವಾಗಿ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಗುರುಜಿನೇ ಹೇಳಿದ್ಮೇಲೆ ಇನ್ನೇನು ಡಾಕ್ಟರ್? ನೀವೊಂದು ಕೆಲಸ ಮಾಡಿ, ಚಂದ್ರು ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ. ನಮ್ಮ ಕಡೆಯಿಂದ ಒಬ್ಬ ಡಾಕ್ಟ್ರನ್ನ ಕಳಿಸ್ತೀವಿ. ಅಲ್ಲೇನಾದರೂ ಸಮಸ್ಯೆ ಕಂಡು ಬಂದರೆ ಮತ್ತೆ ಆಸ್ಪತ್ರೆಗೆ ಕರ್ಕೊಂಬರೋದಕ್ಕೆ ಆಂಬುಲೆನ್ಸ್ ಕೂಡ ಆಶ್ರಮದಲ್ಲಿ ವ್ಯವಸ್ಥೆ ಮಾಡ್ತೀವಿ. ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ದೇಸಾಯಿಗಳ ಮೇಲಿರೋ ಅಭಿಮಾನದಿಂದ. ಕೆಲವೊಂದು ಕಡೆ ಸೈನ್ ಆಗಬೇಕಾಗಿದೆ, ಬಂದು ಸೈನ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಚಂದ್ರಚೂಡ, ಇವತ್ತು ನೀನು ಬದುಕಬಾರ್ದು. ನಾನು ಸಿಕ್ಕಾಕೊಂಡು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ಎಲ್ಲ ಸತ್ಯ ಗೊತ್ತಿರೋ ನೀನು ಮಾತ್ರ ಉಳಿಬಾರ್ದು. ಸರ್, ಒಂದು ನಿಮಿಷ. ನೀವು ನಿಮ್ಮ ಕೆಲಸ ಮುಗಿಸ್ಬೋದು. ನಾನು ಅಜಯ್ ಸರ್ ಕಡೆಯವನೇ. ಆದಷ್ಟು ಬೇಗ ಮುಗಿಸ್ಬಿಡಿ, ಟೈಮ್ ಇಲ್ಲ.
ಚಂದ್ರಚೂಡ. ಅಜಯ್ ಕೈಯಿಂದ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ. ಈಗ ನನ್ನ ಕೈಯಿಂದನೂ ತಪ್ಪಿಸ್ಕೊತೀನಿ ಅನ್ಕೊಂಡಿದ್ದೀಯಾ? ದೇವ್ರು ಯಾವಾಗಲೂ ನಿನ್ನ ಕಡೆ ಇರ್ತಾನೆ ಅನ್ಕೋಬೇಡ. ನಿನ್ನ ಪಾಡಿಗೆ ನೀನು ಇದ್ದಿದ್ರೆ ಬದುಕ್ತಾ ಇದ್ದೋ ಏನೋ. ಜೇಮ್ಸ್ ಬಾಂಡ್ ಥರ ಪತ್ತೇದಾರಿಕೆ ಮಾಡಕ್ಕೆ ಬಂದಿದ್ದೆ ಅಲ್ಲ. ಆಕ್ಸಿಜನ್ ಮಾಸ್ಕ್ ತೆಗೆದ್ರೆ ಈಸಿ ಸತ್ತೋಗ್ಬಿಡ್ತೀಯಾ. ಆದರೆ ನನಗೆ ನನ್ನ ಕೈಯಿಂದಾನೇ ನೀನು ನರಳಿ ಸಾಯ್ಬೇಕು. ಅದು ನನಗಿಷ್ಟ. ಸಾಯಿ. ಯಾಕೆ ಏನಾಯಿತು? ಯಾಕೆ ಹೊರಗಡೆ ಬಂದ್ಬಿಟ್ರಿ? ಚಿಕ್ಕ ಯಜಮಾನ್ರನ್ನ ನಾವು ಕರ್ಕೊಂಡು ಹೋಗ್ಬೋದು ತಾನೆ? ಡಾಕ್ಟರ್, ಅಪ್ಪನ ಪಲ್ಸ್ ರೇಟ್ ತುಂಬ ಕಡಿಮೆ ಆಗಿದೆ. ನೀವೀಗಿರೋದು ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ.
ಪ್ಲೀಸ್ ಏನಾಯ್ತು ಹೇಳಿ. ಡಾಕ್ಟರ್, ಚಂದ್ರು ಚೆನ್ನಾಗಿದ್ದಾನೆ ತಾನೆ? ಅವ್ನಿಗೇನೂ ಆಗಿಲ್ಲ ಅಲ್ವಾ? ಕ್ಷಮಿಸಿ ಮೇಡಮ್, ಅವರು ಕೋಮಾಗೆ ಹೋಗಿದ್ದಾರೆ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಹೌದು, ಆಕ್ಸಿಡೆಂಟ್ ಆದಾಗ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಆ ರೀಸನ್ಗೆ ಹೀಗಾಗಿದೆ. ಅಂದರೆ ಡಾಕ್ಟರ್, ಚಂದ್ರು ಇನ್ನು ಮುಂದೆ ಮಾತಾಡಲ್ವಾ? ಎದ್ದು ಓಡಾಡಲ್ವಾ? ಇಲ್ಲ, ಸದ್ಯಕ್ಕೆ ಅದು ಸಾಧ್ಯನೇ ಇಲ್ಲ. ಯಾವಾಗ ಕೋಮದಿಂದ ಹೊರಗಡೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ವಾರ ಆಗ್ಬೋದು, ಒಂದು ತಿಂಗಳೇ ಆಗ್ಬೋದು, ಅಥವಾ ಒಂದು ವರ್ಷನೇ ಆಗ್ಬೋದು, ಅಥವಾ ಕೋಮದಿಂದ ಹೊರಗಡೆ ಬರೋಕ್ಕಾಗದೇ ಇರ್ಬೋದು. ಸ್ವಲ್ಪ ದಿನ ಹಾಸ್ಪಿಟಲ್ನಲ್ಲೇ ಇರಲಿ, ನಂತರ ಆಶ್ರಮಕ್ಕೆ ಶಿಫ್ಟ್ ಮಾಡ್ತೀವಿ. ಕೊನೆಗೂ ನಮ್ಮಿಂದ ಅವ್ರನ್ನ ವಾಸಿ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಏನಾಯ್ತು ಶಾಂತನು? ಅವ್ನು ಸತ್ತೋದ ತಾನೆ? ನಮ್ಗೇನು ಸಮಸ್ಯೆ ಇಲ್ಲ ಅಲ್ವಾ? ಅಮ್ಮ, ಕ್ಷಮಿಸ್ಬಿಡಿ, ನೀವು ಹೇಳಿದ ಕೆಲಸ ಅರ್ಧ ಅಷ್ಟೇ ಆಗಿರೋದು. ನಾವು ಅಂದ್ಕೊಂಡಿದ್ದಂತೂ ಮಾಡೋಕ್ಕಾಗಲಿಲ್ಲ. ಆದರೆ ಸದ್ಯಕ್ಕಂತೂ ಏನೂ ಸಮಸ್ಯೆ ಇಲ್ಲ ನಮಗೆ. ಸಮಸ್ಯೆ ಇಲ್ಲ ಅಂದರೆ ಏನು ನಿನ್ನ ಮಾತಿನ ಅರ್ಥ? ತುಂಬ ಅದೃಷ್ಟವಂತ ಅಮ್ಮ ಆ ಚಂದ್ರಚೂಡ, ಕೊನೆಗೂ ಪ್ರಾಣ ಉಳಿಸ್ಕೊಂಡ್ಬಿಟ್ಟ. ಅಂದರೆ ಅದರಿಂದ ಸದ್ಯಕ್ಕಂತೂ ಏನೂ ಸಮಸ್ಯೆ ಇಲ್ಲ. ಅವಿವೇಕಿ ಥರ ಮಾತಾಡಬೇಡ. ವಿಷಯ ಏನು ಅನ್ನೋದನ್ನ ಹೇಳು. ಅಮ್ಮ, ಚಂದ್ರಚೂಡ ಕೋಮದಲ್ಲಿದ್ದಾನೆ. ಡಾಕ್ಟರ್ ಹೇಳೋ ಪ್ರಕಾರ ಅವನು ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅಥವಾ ಬರ್ದೇನೂ ಇರ್ಬೋದು. ಒಟ್ಟಿನಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀವಿ. ಸಂತೋಷದ ಸುದ್ದಿನೇ ಹೇಳಿದ್ಯಾ. ಇನ್ನು ನಮ್ಗೆ ಯಾವ ಸಮಸ್ಯೆನೂ ಇಲ್ಲ, ನಮ್ಮ ಕೆಲಸನ ನಾವು ಮಾಡ್ಬೋದು. ಅದು ಚಂದ್ರು ಮೇಲೆ ಹೇಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಮಾತ್ರ. ಒಂದು ವೇಳೆ ಅವನು ಕೋಮದಿಂದ ಹೊರಗೆ ಬರೋ ಸೂಚನೆ ಏನಾದರೂ ಕಂಡ್ರೆ ಮತ್ತೆ ನಮ್ಮ ಕೈ ಚಳಕನ ತೋರಿಸ್ಬಿಡೋಣ. ಸರಿ ಶಾಂತನು, ಹಾಗೆ ಆಗಲಿ. ಮುಂದೇನು ಮಾಡೋಣ? ಮುಂದಿನ ಕೆಲಸ ರಾಧಿಕಾನ ಮನೆಯಿಂದ ಹೊರಗಾಕೋದು. ಅಷ್ಟೇ ಅಲ್ಲ, ಇಡೀ ಊರಿಂದನೇ ಹೊರಗಾಕೋದು. ಅವಳು ತಾನು ದೇಸಾಯಿ ಮಗಳು ಅನ್ನೋ ವಿಷಯ ಗೊತ್ತಾಗೋದಕ್ಕೆ ಮುಂಚೆ ಅಲ್ಲಿಂದ ಹೊರಟೋಗಿರ್ಬೇಕು. ಅದು ಅಷ್ಟು ಸುಲಭ ಅಲ್ಲ. ರಾಧಿಕಾ ಮೇಲೆ ಮನೆಯವರಿಗೆ ಕೋಪ ಬರೋ ಹಾಗೆ ಮಾಡಬೇಕು. ಮನೆಯವರೆಲ್ಲ ಅವಳನ್ನ ದ್ವೇಷ ಮಾಡಿ ಮನೆ ಬಿಟ್ಟು ಹೋಗು ಅಂತ ಹೇಳೋ ಹಾಗೆ ಮಾಡಬೇಕು. ಅಮ್ಮ, ಈ ಕೆಲಸ ಆಗುತ್ತೆ ಅನ್ಕೊಂಡಿದ್ದೀರಾ? ನಿಮ್ಮ ಅಣ್ಣ ಅತ್ತಿಗೆ ಮನಸ್ಸಲ್ಲಿ ರಾಧಿಕಾ ಮೇಲೆ ಕೆಟ್ಟ ಭಾವನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅನ್ನೋದು ಏನು ಇಲ್ಲ ಶಾಂತನು. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ರಾಧಿಕಾನ ದತ್ತು ತಗೊಳ್ಳೋ ದಿನನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತಿದ್ದಾರೆ. ಅಣ್ಣ ಆಗಾಗ ಪುರೋಹಿತನ ಭೇಟಿ ಮಾಡ್ತಾ ಇದ್ದಾರೆ. ನಾವು ಏನೇ ಮಾಡೋದಿದ್ರು ಈ ದತ್ತು ತಗೊಳ್ಳೋ ದಿನಕ್ಕಿಂತ ಮುಂಚೆ ಮಾಡಿ ಮುಗಿಸ್ಬೇಕು. ಸರಿಮ್ಮ, ಹಾಗೆ ಆಗಲಿ. ನೋಡು, ಜಾನಕಿಗೆ ಇನ್ನೂ ಹತ್ರ ಆಗು. ಅವಳು ರಾಧಿಕಾಗಿಂತ ಜಾಸ್ತಿ ನಿನ್ನನ್ನು ನಂಬಬೇಕು. ಹಾಗೆ ಮಾಡು. ಅಣ್ಣನ ಮನೆಗೆ ಪದೇ ಪದೇ ಹೋಗ್ತಿರು. ನಿನ್ನ ಬಗ್ಗೆ ಒಳ್ಳೆ ಭಾವನೆ ಬರಬೇಕು. ಹಾಗೆ ನಡ್ಕೊ. ಮುಂದೊಂದು ದಿನ ನೀನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಬಾರ್ದು. ಅಷ್ಟು ಸ್ನೇಹ ಹುಟ್ಟೋ ಹಾಗೆ ಮಾಡು. ಆದರೆ ಒಂದು ವಿಷಯ ನೆನಪಿರಲಿ, ಅಣ್ಣ ಅಷ್ಟು ಸುಲಭವಾಗಿ ಯಾರನ್ನೂ ನಂಬೋದಿಲ್ಲ. ಸ್ವಲ್ಪ ಹುಷಾರಾಗಿರು. ಅಮ್ಮ, ಈಗಾಗಲೇ ಆ ಮನೆಯಲ್ಲಿ ರಾಧಿಕಾ ಒಬ್ಳನ್ನ ಬಿಟ್ಟರೆ ಇನ್ನೆಲ್ಲ ನನ್ನ ಇಷ್ಟಪಡೋರೆ. ನಂಜುಗುಡಿ ಆವಾಗ ನನ್ನ ಮೇಲೆ ಸ್ವಲ್ಪ ಅನುಮಾನ ಪಡ್ತಾನೆ ಹೊರತು ಅವ್ನು ಯಾವುದೇ ಸಾಕ್ಷಿ ಸಿಗದೆ ಒದ್ದಾಡ್ತಿದ್ದಾನೆ. ನಾನೆಲ್ಲ ನೋಡ್ಕೋತೀನಿ ಬಿಡಿ. ಸರಿ ಶಾಂತನು,
ಆದಷ್ಟು ಬೇಗ ಅಣ್ಣ ಮತ್ತು ಜಾನಕಿ ಜೊತೆ ಸ್ನೇಹನ ಗಟ್ಟಿ ಮಾಡ್ಕೊ. ನಾನು ಬರ್ತೀನಿ. ಸರಿ ಅಮ್ಮ. ಓ, ಏನು ದೇಸಾಯಿ ಕುಟುಂಬದ ಆಪತ್ ಬಾಂಧವರು ಇಷ್ಟೊತ್ತಿನಲ್ಲಿ ಆಶ್ರಮದ ಕಡೆಗೆ? ನಿನ್ನ ಜೊತೆನೇ ಮಾತಾಡೋದಕ್ಕೆ ಬಂದೆ. ಲೇ ನಂಜುಗುಡಿ, ನಿಂದೇನು ನನ್ನ ಹತ್ರ ಮಾತು? ಈ ತಲೆ ಬುಡ ಇಲ್ದಿರೋ ವಿಚಾರ ಮಾತಾಡೋದಕ್ಕೆ ನಿನಗೆ ನಾನೇ ಆಗ್ಬೇಕಾ? ಹೋಗೋ, ಯಾವುದಾದ್ರೂ ಅರಳಿ ಮರದ ಕೆಳಗೆ ಈ ಗಿಳಿ ಶಾಸ್ತ್ರ ಹೇಳ್ತಾ ಇರ್ತಾರಲ್ಲ, ಅವ್ರ ಹತ್ರ ನಿನ್ನ ಸಮಸ್ಯೆ ಹೇಳ್ಕೊ. ಏನಾದರೂ ಪರಿಹಾರ ಸಿಕ್ಕರೂ ಸಿಗ್ಬೋದು. ಅದನ್ನು ಬಿಟ್ಟು ನನ್ನ ಹತ್ರ ಬಂದು ಈ ಜಾಗ್ಟೆ ಬಾಸೋ ಪ್ರೋಗ್ರಾಮ್ನ ದಯವಿಟ್ಟು ಇಟ್ಕೋಬೇಡ. ಅನುಮಾನ ಬಂದರೆ ಸುಮ್ಮನೆ ಇರೋ ಜಾಯಮಾನ ಅಲ್ಲ ನಂದು. ನಿನ್ನ ಅನುಮಾನಕ್ಕೆ ನನ್ನ ಹತ್ರ ಕವಡೆ ಕಾಸಿನ ಕೀಮತ್ತು ಇಲ್ಲ. ಅದೇ ನಂಜುಬಿಡಿ, ನೀನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಇಲ್ಲದೇ ಇರೋ ವಿಚಾರ ತಗೊಬಂದು ನನ್ನ ಮುಂದೆ ನಿಲ್ಲೋದ್ರಲ್ಲೇ ನಿನ್ನ ಅರ್ಧ ಆಯಸ್ಸನ್ನ ಕಳೆದ್ಬಿಡ್ತೀಯ ಅನಿಸುತ್ತೆ. ಭಾವಂಗೆ ಈಗ ಆಗೋದಕ್ಕೆ ನೀನೇ ಕಾರಣ.